ಮಾಜಿ ಸಚಿವ ಎ ಮಂಜು ಸೇರ್ಪಡೆಗೆ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಎ ಮಂಜು ಸೇರ್ಪಡೆಯಾದ್ರೆ ಬಿಜೆಪಿ ತೊರೆಯೋದಕ್ಕೆ ಸಿದ್ಧತೆ ನಡೆಸಲಾಗ್ತಿದೆ ಅಂತ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಯೋಗ ರಮೇಶ್ ಸಿದ್ಧತೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು, ಮಾಜಿ ಸಚಿವ ಎ ಮಂಜು ಸೇರ್ಪಡೆಗೆ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಎ ಮಂಜು ಬಿಜೆಪಿಗೆ ಸೇರಿದ್ರೆ ದೂರ ಸರಿಯೋದಕ್ಕೆ ಈಗ ಯೋಗ ರಮೇಶ್ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ, ಚಿಂತನೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಯೋಗ ರಮೇಶ್ ಅವರು ಒಂದು ವೇಳೆ ಎ ಮಂಜು ಬಿಜೆಪಿಗೆ ಬಂದ್ರೆ ಬಿಜೆಪಿಯಿಂದಲೇ ದೂರ ಸರಿಯೋದಕ್ಕೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಎ ಮಂಜು ವಿರುದ್ಧ ಯೋಗ ರಮೇಶ್ ವಾಗ್ದಾಳಿ ನಡೆಸಿದ್ರು. ಎ ಮಂಜು ಕಾಂಗ್ರೆಸ್ ಪಾಲಿಗೆ ಹಳಸಿದ ಅನ್ನ ಅಂತ ಹೇಳಿದ್ರು. ಈಗ ಎ ಮಂಜು ಬಿಜೆಪಿ ಸೇರೋದು ಪಕ್ಕಾ ಆಗ್ತಾ ಇದ್ದಂತೆ ಮೌನಕ್ಕೆ ಶರಣಾಗಿದ್ದಾರೆ. ವಿಷಯ ತಿಳಿದು ಯೋಗ ರಮೇಶ್ ಮೌನಕ್ಕೆ ಶರಣಾಗಿದ್ದು, ಈ ಬೆಳವಣಿಗೆಯಿಂದಾಗಿ ಬಿಜೆಪಿ ತೊರೀತಾರಾ ಯೋಗ ರಮೇಶ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬಹುಶಃ ಇದಕ್ಕೆ ಅನ್ಸುತ್ತೆ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅಂತ ಹೇಳ್ತಾ ಇರೋದು. ಕೊನೆಗೆ ಸುತ್ತಿ ತಮ್ಮ ಕಾಲಬುಡಕ್ಕೆ ಬರುತ್ತೆ ಅನ್ನುವಂಥದ್ದು ಯೋಗ ರಮೇಶ್ ಅವರ ಹೇಳಿಕೆ ಮತ್ತೆ ಎ ಮಂಜು ಅವರ ಬಿಜೆಪಿ ಸೇರ್ಪಡೆ ಸುದ್ದಿ. ಹೌದು ಸುಕನ್ಯಾ, ಏನು ಹಾಸನ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನ ಹಾಲಿ ಈಗಲೂ ಕೂಡ ಇರತಕ್ಕಂತ ಮಾಜಿ ಸಚಿವ ಎ ಮಂಜು ಅವರು ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರನ್ನ ಕಣಕ್ಕಿಳಿಸಲಿಲ್ಲ ಅಂತ ಹೇಳಿದ್ರೆ ನಾವು ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡೋದಿಲ್ಲ ಅಂತ ಮೊದಲಿಂದ ಕೂಡ ಹೇಳ್ತಾ ಬಂದಿದ್ರು. ಈಗ ಅದೆಲ್ಲವೂ ಕೂಡ ನಿಜ ಆಗ್ತಾ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಎ ಮಂಜು ಅವರು ಬಿಜೆಪಿಗೆ ಸೇರ್ತಾರೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಈಗ ನಿಚ್ಚಲಾಗಿದೆ. ಸೊ ಎ ಮಂಜು ಅವರು ಬಿಜೆಪಿಗೆ ಸೇರ್ಲಿಕ್ಕೆ ಸ್ವತಃ ಬಿಜೆಪಿಯಲ್ಲೇ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತದೆ. 4 ದಿನಗಳ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದಂತ ಬಿಜೆಪಿಯ ಜಿಲ್ಲಾಧ್ಯಕ್ಷ ಆಗಿದ್ದಂತ ಯೋಗ ರಮೇಶ್ ಅವರು ಎ ಮಂಜು ಅವರು ಕಾಂಗ್ರೆಸ್ನ ಪಾಲಿಗೆನೆ ಹಳಸಿದ ಅನ್ನ ಇದ್ದಂತೆ, ಅಲ್ಲೇ ಏನು ಉಪಯೋಗ ಬಾರ್ದಿರ್ತಕ್ಕಂಥದ್ದು ಇಲ್ಲಿ ಹೇಗೆ ಉಪಯೋಗ ಬಾರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಜೊತೆಗೆ ಎ ಮಂಜು ಅವರು ಪ್ರಭಾವಿ ನಾಯಕ ಆಗಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಸೋತಿದ್ರು ಅವರು, ಅಂತವ್ರನ್ನ ಇಲ್ಲಿಗೆ ಕರ್ಕೊಂಡು ಬರೋದ್ರಿಂದ ಏನು ಉಪಯೋಗ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ರು. ಆ ಎಲ್ಲದರ ನಡುವೆ ಕೂಡ ಈಗ ಎ ಮಂಜು ಅವರು ಬಿಜೆಪಿ ಸೇರ್ತಕ್ಕಂಥದ್ದು ಪಕ್ಕ ಆಗಿದೆ. ಸೊ ಹೀಗಾಗಿ ಎ ಮಂಜು ಅವರ ಬಿಜೆಪಿ ಸೇರ್ಪಡೆನ ವಿರೋಧಿಸ್ತಿದ್ದಂತ ಬಿಜೆಪಿ ಜಿಲ್ಲಾಧ್ಯಕ್ಷರು ಎಲ್ಲೋ ಒಂದ್ ಕಡೆ ಪಕ್ಷವನ್ನ ತೊರಿತಾರ ಅಂತಕ್ಕಂತ ಚರ್ಚೆ ಈಗ ಶುರುವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಬೆಳಿಗ್ಗೆ ಎ ಮಂಜು ಅವರು ಶಾಸಕರ ಮನೆಗೆ ಭೇಟಿ ಕೊಟ್ಟಿದ್ರು. ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರ ಮನೆಗೆ ಭೇಟಿ ಕೊಟ್ಟಾಗ ಪ್ರೀತಮ್ ಗೌಡ್ರು ಮಾತಾಡ್ತಾ ಯೋಗ ರಮೇಶ್ ಅವರು ಒಂದು ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷರು, ಅವರು ಪಕ್ಷ ತೀರ್ಮಾನಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ, ಅವ್ರ ಪಕ್ಷ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರ ಸಾಕಷ್ಟು ಜನರಲ್ಲಿ ಒಳಗೊಳಗೆ ಅಸಮಾಧಾನ ಇದೆಯಾ, ಎ ಮಂಜು ಅವರು ಬಿಜೆಪಿ ಬರಲಿಕ್ಕೆ ಸಾಕಷ್ಟು ಆಂತರಿಕವಾಗಿ ವಿರೋಧ ವ್ಯಕ್ತ ಆಗ್ತಿದೆ ಅಂತಕ್ಕಂಥ ಪ್ರಶ್ನೆ ಒಂದ್ ಕಡೆ ಮೂಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯ ರಾಜ್ಯ ನಾಯಕರು ಗೆಲುವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಎ ಮಂಜುವನ್ನ ಬಿಜೆಪಿಗೆ ಸೇರ್ಕೊಂಡ್ರೆ ಬಿಜೆಪಿಯ ಕೆಲವೊಂದು ನಾಯಕರು ಪಕ್ಷವನ್ನ ಬಿಡ್ತಾರ ಅಂತಕ್ಕಂಥ ಚರ್ಚೆ ಕೂಡ ನಡೆದಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ ಮಂಜುನಾಥ್.